ಆತ ತನ್ನ ಗಾಯತ್ರಿ ಅನುಷ್ಠಾನವನ್ನು ಬಿಡುವಂತೆ ಮಾಡಲಿ ಎಂಬುದು ಜಗತ್ತಿಗೆ ಎಂಬುದು. ಆದ್ದರಿಂದ ಆಕೆಯನ್ನೇ ನೆನೆದು ನೇರವಾಗಿ ಏಕವೀರಾದ್ರಿಪುರವನ್ನು ಸೇರಿದೆ. ಆದರೆ ಏನು ಮಾಡೋಣ, ಇಲ್ಲಿಯ ದ್ವಾರದ ಭಟರು ನನ್ನನ್ನು ತಡೆದರು. ಕೇಳಿಕೊಂಡರೂ ಒಳ ಪ್ರವೇಶಕ್ಕೆ ಅನುಮತಿಯನ್ನೇ ಕೊಡಲಿಲ್ಲ. ಆಗ ನನಗೆ ಒಂದು ವಿಚಾರ ತಿಳಿಯಿತು. ಈ ಭೂಲೋಕದಲ್ಲಿ ಮತ್ತೊಬ್ಬರಿಂದ ನಮ್ಮ ಕೆಲಸ ಆಗಬೇಕಿದ್ದರೆ ಅವರಿಗೆ ಏನಾದರೂ ಕೊಡಲೇಬೇಕು. ಆದ್ದರಿಂದಲೇ ನನಗೇನಾದರೂ ಕೊಟ್ಟರೆ ಅದರ ಅರ್ಧ ಭಾಗವನ್ನು ಕೊಡುತ್ತೇನೆ ಎನ್ನುವ ಹಾಗೆ ಹೇಳಿ ಅವರನ್ನು ವಂಚಿಸಿ ನೇರವಾಗಿ ಒಳಗೆ ಬಂದರು. ಗಾಯತ್ರಿ ಜಪವನ್ನು ಮಾಡುತ್ತಾ ಇದ್ದಾನೆ. ಇವನನ್ನು ವಂಚಿಸಬೇಕಾದರೆ ಮೊದಲು ಇವನು ಹೇಳಬೇಕಲ್ಲವೇ, ಕರೆದರೂ ಹೇಳುತ್ತಾ ಇಲ್ಲ. ಏನು ಮಾಡಲಿ? ಸರಿ ಸರಿ ಸರಿ, ವಿಕಟ ನಗೆಯಂತೆ ಬೀರುತ್ತೇನೆ. ಕಾಲಕ್ಕೆ ಅಪಹಾಸ್ಯದ ನನಗೆ ಕಿವಿಗಪ್ಪಳಿಸಿತು. ನಮ್ಮವರಿಗೆ ಆಡಿದ್ದೆ. ನನ್ನ ಅಪ್ಪಣೆ ಇಲ್ಲದೆ ಯಾರೂ ನನ್ನ ಪೂಜಾಗ್ರಹವನ್ನು ಪ್ರವೇಶಿಸಕೂಡದು. ಇದು ಅರುಣದೇವನ ಆಜ್ಞೆಯಾಗಿತ್ತು. ನನ್ನನ್ನು ಒಳಗೆ ಬಿಟ್ಟರು. ಹೇಗೆ ಸಾಧ್ಯ? ಏನೋ ಈ ಮುದುಕದ ಮೇಲೆ ಕರುಣೆ ಬಂತೋ. ಕರುಣೆ ನಮ್ಮವರಿಗೆ ಸಾಧ್ಯ ಉಂಟೆ? ಇಲ್ಲ. ಯಾಕೆ? ಅವರಿಗೆ ಕಟ್ಟಾಜ್ಞೆಯನ್ನು ಮಾಡಿದ್ದವ ನಾನು. ಅಪ್ಪಣೆ ಇಲ್ಲದೆ ಯಾರಾದರೂ ಇಲ್ಲಿಗೆ ಪ್ರವೇಶಿಸಿದರು ಅಂತಾದರೆ ನಿಮ್ಮ ಶಿರ ಉಳಿಯ ಕೊಡುವುದಿಲ್ಲ ಎನ್ನುವಂತೆ. ಹಾಗಿದ್ದರೆ ನನ್ನ ಮಾತನ್ನು ಮೀರುವುದಕ್ಕುಂಟೆ? ನೀನೇ ಏನೋ ಒಂದು ಮೋಡಿಯನ್ನು ಮಾಡಿದ್ದಿ. ಯಕ್ಷಿಣಿ ವಿದ್ಯೆಯನ್ನು ಮಾಡುವುದರ ಮೂಲಕವಾಗಿ ನನ್ನ ಈ ಪೂಜಾಗ್ರಹವನ್ನು ಪ್ರವೇಶ ಮಾಡಿದ್ದಿ ಎನ್ನುವುದೇ ಸ್ಪಷ್ಟ. ಯಾರು ನೀನು? ಯಾಕೆ ಬಂದೆ? ಆ ಗಾಯತ್ರಿ ಜಪದಲ್ಲಿ ನಾನಿರುವಂತಹ ಕಾಲದಲ್ಲಿ ಯಾಕೆ ತೊಡಕುಂಟು ಮಾಡಿದೆ ಹೇಳು. ಸಾಮಾನ್ಯದ ಮಾಡಿದೆ ಅಂತಹ ನಿನ್ನನ್ನು ವಂಚಿಸುವುದಕ್ಕೆ ನನ್ನಂತವನಿಗೆ ಎಲ್ಲಿಂದ ಧೈರ್ಯ